ಎಲ್ರಿಗೂ ನಮಸ್ಕಾರ. ಎಲ್ಲರೂ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಇವತ್ತಿನ ದಿವಸ ಒಂದು ಸ್ವಲ್ಪ ಬರ್ತದೆ ಏನಂತೇಳಿ, ಇವತ್ತು ಎಲ್ಲರೂ ಗಿಡ ಹಚ್ಚಬೇಕು, ಇವತ್ತೊಂದು ದಿವಸ ಫೋಟೋ ತೆಗೋಬೇಕು, ಸ್ಟೇಟಸ್ ಇಡಬೇಕು, ವಿಶ್ವ ಪರಿಸರ ದಿನಾಚರಣೆದು ಶುಭಾಶಯಗಳು ಅಂತ ಹೇಳಬೇಕು ಅಷ್ಟೇ. ಆದರೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ವಿ ಲಾಸ್ಟ್ ವೀಕ್, ಒಂದು 15 ದಿವಸನಾಗ ಎಲ್ಲರಿಗೂ ಕೇಳಿದ್ವಿ, ಪರಿಸರಕ್ಕೆ ನಾವು ಏನೇನು ರೀತಿ ಹಾಳು ಮಾಡಬೇಕು ತಿಳ್ಕೊಂಡಾಗ ಎಲ್ಲರೂ ದೊಡ್ಡ ದೊಡ್ಡ ಉತ್ತರ ಹೇಳೋರು. ಏನು ಗಾಡಿಗಳು ನಡೆಸ್ತೇವು, ಅದರಿಂದ ಹೊಗೆ ಬಿಡ್ತದ, ಇಂಡಸ್ಟ್ರಿಗಳು ಅದಾವ ಅದ್ರ ಹೊಗೆ ಬೀಳ್ತದ. ಸೊ ಈ ರೀತಿ ಆಮೇಲೆ ಗಿಡ ಕಟ್ ಮಾಡ್ತೇವೆ, ಡಿಫಾರೆಸ್ಟೇಷನ್ ಅಂತೀವಿ, ಗಿಡ ಕಟ್ ಮಾಡೋದಕ್ಕೆ ಅದರಿಂದ ಪರಿಸರ ನಾಶ ಆಗ್ತದ. ಇಂಥ ಅನೇಕ ದೊಡ್ಡ ದೊಡ್ಡ ಉದಾಹರಣೆ ಇದೆ. ಇವ್ ಯಾವ ನಮ್ ಕೈದಾಗಿಲ್ಲ. ಈಗ ನಾವ್ ಒಮ್ಮೆಲೆ ಇವತ್ತ ಗಾಡಿ ನಿಂದ್ರಿಸ್ಬೇಕಾದ್ರ ಸಾಧ್ಯ ನಿಂದ್ರಿಸ್ಬೋದು, ನೋಡಕ್ ನೋಡು, ಅದ್ರ ಮನ್ಸ ಇರ್ಬೇಕು, ಅದ್ರ ತಕ್ಕ ನಮ್ದು ವ್ಯವಸ್ಥೆ ಇರ್ಬೇಕು, ಅವೆಲ್ಲ ಸ್ವಲ್ಪ ಕಷ್ಟ. ಇದು ಬಿಟ್ಟು ಸಣ್ಣ ಸಣ್ಣ ವಿಚಾರ ಮಾಡೋದು. ನಾವೇನು ಪರಿಸರಕ್ಕೆ ಸಣ್ಣ ಸಣ್ಣ ವಿಚಾರ ಅದಾವ, ಬಟ್ ಬಹಳ ದೊಡ್ಡ ಮಟ್ಟದಾಗ ಅವಕ್ಕೆ ನಾವು ಪರಿಸರ ಹಾನಿ ಮಾಡಕ್ಕೆ ಕಾರಣೀಭೂತರಾಗಿದೆ. ಅದಕ್ಕೆ ಒಂದೊಂದು ಉದಾಹರಣೆ, ಒಂದು 4-5 ಉದಾಹರಣೆ ತಗೊಳ್ಳಿ, ಅದಕ್ಕೆ ಹೆಚ್ಚಿಗೆ ನೀವು ಒಂದಿಷ್ಟು ಮಾಡ್ಬೋದು. ಮುಂಜಾನೆ ಎದ್ದು ಕೂಡ ಎಲ್ಲರೂ ಬ್ರಷ್ ಮಾಡ್ತೇವೆ. ಬ್ರಷ್ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಟೂತ್ ಪೇಸ್ಟ್ ಬಳಸ್ತೇವೆ. ಆ ಟೂತ್ ಪೇಸ್ಟ್ನಾಗ ಏನದಂತ ವಿಚಾರ ಮಾಡ್ಬೇಕಾಗ್ತದೆ. ಆ ಟೂತ್ ಪೇಸ್ಟ್ನಾಗ ಏನೋ ಕೆಮಿಕಲ್ಸ್ ಅದಾವಲ್ಲ, ಆ ಕೆಮಿಕಲ್ಸ್ ನಾವು ಮಾರಿ ತಕೊಂಡು ಹೊಲ್ ತಿಕ್ಕಿ ಉಗುಳ್ತೀವಿ. ಉಗುಳ್ದಾಗ ಅದು ನಮ್ಮ ನೀರಿನ ಮೂಲಕ ಹೋಗ್ತದ. ಆ ನೀರ್ ಏನದಪ್ಪ ನಮ್ಮ ಡ್ರೈನೇಜಿಗೆ ಹೋಗ್ತದ. ಆ ಡ್ರೈನೇಜಿಂದ ಯಾವ್ದು ನಿಯರೆಸ್ಟ್ ನದಿಗೆ ಹೋಗ್ತದ, ಹಳ್ಳಕ್ಕೆ ಹೋಗ್ತದ. ಅಲ್ಲಿ ತನಕ ಮತ್ತ ಆ ರೈತರಂಕರ ಅಲ್ಲಿ ತಗೊಂಡ್ಗಿಸಿಂದ ಬೆಳೆ ಬೆಳಿತಾರ. ಆ ಬೆಳೆ ಬೆಳೆದಾಗ ಆ ಕೆಮಿಕಲ್ಸ್ ಏನದ ಬೆಳೆಗೂ ಹೋಗ್ತವೆ. ಒಂದು ಇಲ್ಲೇ ನುಂಗಿರ್ತೇವೆ ಅರ್ಧ, ಇನ್ನೊಂದು ಸ್ವಲ್ಪ ಏನಾರ ನೀರಾಗ ಹರ್ಕೊಂಡು ಹೋಗಿತ್ತು ಅಂದ್ರೆ ಅದು ಮತ್ತೆ ಯಾಕಂದ್ರೆ ರೊಕ್ಕನೆ ಕೊಟ್ಟಿದ್ದೇವೆ, ಮತ್ತು ನಿಸರ್ಗ ನಮ್ಗೆ ಹೊಳ ಕೊಡ್ತದೆ. ಅದು ಹೆಂಗ ಅಲ್ಲಿ ಏನದಪ್ಪ ಅಂತಂದ್ರೆ ಅದು ಹೊಳೆ ಭೂಮಿಗೆ ಹೋಗ್ತದೆ, ಅಲ್ಲಿ ಬೆಳೆಗೆ ನೀಡ್ತಾರ. ಆ ಬೆಳೆ ತಗೊಂಡಿಸಿ ನಾವು ಮತ್ತೆ ಊಟ ಮಾಡ್ತೀವಿ, ಮತ್ತೆ ಆ ಕೆಮಿಕಲ್ಸ್ ನಮ್ಮ ಬಾಯಿ ಬರ್ತಾವ. ಸೊ ಈ ರೀತಿ ಅನ್ನೋದಂದ್ರ ಇದು ಒಂದು ಟೂತ್ ಪೇಸ್ಟ್. ಇದಕ್ಕೆ ಪರ್ಯಾಯ ವಸ್ತು ಎಕೋ ಫ್ರೆಂಡ್ಲಿ ಪರಿಸರ ಪ್ರೇಮಿ ಯಾವ್ದಾರ ಹಲ್ಪುಡಿ ಸಿಗ್ತದೇನು ಹಂಗನ್ಕೂಳೆ ಮತ್ತೆ ಕಂಪನಿಗೆ ಹೋಗ್ಬೇಡ್ರಿ, ಮಾಡಿದ್ದೆ ಹುಡುಕ್ಬೇಡ್ರಿ. ಏನದ ಎಲ್ಲರೂ ಸುತ್ತಮುತ್ತ ಆ ಗೋಶಾಲೆಗಳದಾವ, ಗೋಶಾಲೆ ಒಳಗೆ ಎಲ್ಲರೂ ಗೋಶಾಲೆ ಹಲ್ಪುಡಿ ತಯಾರು ಮಾಡ್ತಿರ್ತಾರ. ಆ ಹಲ್ಪುಡಿ ಒಳಗೆ ಎಲ್ಲಾ ನೈಸರ್ಗಿಕ ವಸ್ತುಗಳು ಪರಿಸರಕ್ಕೆ ಹಾನಿ ಮಾಡಲ್ದಂಗ ತಗೊಂಡ್ ಮಾಡ್ತಿರ್ತಾರ. ಅಂತದ್ ಬಳಸೋಕ್ ಪ್ರಯತ್ನ ಮಾಡ್ರಿ. ಅದನ್ನೂ ಬೇಡ, ಇನ್ನೂ ಪರಿಸರ ಸ್ನೇಹಿ ಹೋಗ್ತೀವಿ ಅಂದ್ರೆ ದಿನ ಸಿಗಂತ ಬೇವಿನ ಕಡ್ಡಿ ಬಳಸ್ರಿ, ಮಾವಿನ ಎಲೆ ಬಳಸ್ರಿ, ಹುಣಸಿ ಕಡ್ಡಿ ಬಳಸ್ರಿ, ಹೊಂಗೆ ಕಡ್ಡಿ ಅದ, ಉತ್ತರಾಣಿ ಕಡ್ಡಿ ಅದ, ಬಬೂಲ್ ಅದ, ಇಂಥ ಅನೇಕ ಕಡ್ಡಿಗಳು, ಜಾಪುಳ ಎಲೆ ಅದಾವ, ದಾಳಿಂಬ್ರಿ ಎಲೆ ಅದಾವ, ದಾಳಿಂಬ್ರಿ ಸೊಪ್ಪಿ ಅದ. ಸೊ ಹಿಂಗ ದಿನನಿತ್ಯ ಬೇರೆ ಬೇರೆ ಹಲ್ಪುಡಿ ನೀವು ಬಳಸ್ದಂಗ ಆಗ್ತದೆ. ಸೊ ಅದಕ್ಕೆ ಇಂಥ ಪರಿಸರ ಸ್ನೇಹಿ ಹಲ್ಪುಡಿ ಒಂದು ಹೇಳಿ. ಇದೇ ರೀತಿ ನಾವು ಸಾಬೂನ್ ಬಳಸ್ತೀವಿ, ಮಾಸ್ಕಿಟೋ ಕಾಯಿಲ್ ಬಳಸ್ತೀವಿ, ಬಟ್ಟೆ ತೊಳಿಕ್ ಸಾಬೂನ್ ಬಳಸ್ತೀವಿ, ಬಾಂಡೆ ತೊಳಿಕ್ ಸಾಬೂನ್ ಬಳಸ್ತೀವಿ, ಶಾಂಪೂ ಬಳಸ್ತೇವೆ. ಇವೆಲ್ಲನೇ ನಾವು ಸಣ್ಣ ಸಣ್ಣ ಪ್ರಮಾಣದಾಗ ಇದ್ರು ದೊಡ್ಡ ಪ್ರಮಾಣದಾಗ ಏನದ ಪರಿಸರ ಹಾನಿ ಮಾಡುತ್ತೆ. ಹಿಂಗ ದಿನ ನಾವೇನದಪ್ಪ ಅಂದ್ರೆ ಮುಂಜಾನೆ ಹಿಡಿದು ರಾತ್ರಿ ತನಕ ಅನೇಕ ಕೆಮಿಕಲ್ ವಸ್ತುಗಳು, ಪರಿಸರಕ್ಕೆ ಹಾನಿ ಮಾಡಂತ ವಸ್ತುಗಳು ಬಳಸಿ ನಾವು ಪರಿಸರ ರಕ್ಷಣೆ ಮಾಡ್ಬೇಕು ಅಂತೇಳಿ ಒಂದಿಷ್ಟು ಫೋಟೋ ತೆಕ್ಕೋತೀವಿ. ಅದು ತಪ್ಪು ಅನಿಸ್ತದೆ ನನಗೆ. ಯಾಕೋ ಅದಕ್ಕೆ ದಯವಿಟ್ಟು ನಾಳೆ ಹಿಡಿದು ಇವಕ್ಕೆಲ್ಲಕ್ಕೂ ಏನದಾವಲ್ಲ, ಮುಂಜಾನೆ ಸಂಜೆ ತನಕ ಯಾವ್ಯಾವ ಬಳಸಕತ್ತೀವಿ ಅವು ಪರಿಸರ ಸ್ನೇಹಿ ಅದಾವ, ಪರಿಸರ ವಿರುದ್ಧ ಅದಾವ ಅಂತ ವಿಚಾರ ಮಾಡ್ರಿ. ಆಮೇಲೆ ಎಲ್ಲಕ್ಕ ಪರಿಸರ ಸ್ನೇಹಿ ವಸ್ತುಗಳದಾವ, ಇಲ್ಲ ಅನ್ನಪ್ಲೇನೇ ಇಲ್ಲ. ಅದ್ರ ಎಕ್ಸಿಬಿಷನ್ ಇವತ್ತು ಮಾಡಕತ್ತೀವಿ. ಏನಂದ್ರೆ ಆದಷ್ಟು ನೀವೇನದಪ್ಪ ಅಂದ್ರೆ ಪರಿಸರ ಸ್ನೇಹಿ ಹುಡುಕ್ರಿ ಅಂತೇಳಿ ನೀವು ಹುಡುಕ್ತೀರಿ ಅಂತ ಅಂದ್ಕೊಂಡು ಈ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.